ನ್ಯಾಪ್ಸೋನಿಕ್ ಚಾನಲ್ನಿಂದ ಮತ್ತೊಂದು ಉದ್ಯೋಗದ ಮಾಹಿತಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ನಾವು UPSC ಕ್ಯಾಲೆಂಡರ್ 2025 ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದೇನು ಅಂತಂದರೆ UPSCನವರು ಪ್ರತಿ ವರ್ಷ ಅವ್ರದ್ದು ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ಗಳನ್ನು ರಿಲೀಸ್ ಮಾಡಿರ್ತಾರೆ. ಅದರಂತೆ ಅವರು ನಡ್ಕೊಳ್ತಾರೆ ಕೂಡ. ಈ ಒಂದು ಕ್ಯಾಲೆಂಡರ್ನಲ್ಲಿ NDA ಮತ್ತು ಎಕ್ಸಾಮಿನೇಷನ್ ಇದೆಯಲ್ಲ, NA ಎಕ್ಸಾಮಿನೇಷನ್ನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೇವಲ್ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಯಾರ್ಯಾರು NDA ಮತ್ತು NA ಎಕ್ಸಾಮ್ಸ್ಗಳಿಗೆ ಅಪಿಯರ್ ಆಗಬೇಕು ಅಂದ್ಕೊಳ್ತಿದ್ದೀರಿ, ನೀವು ಕೂಡಲೇ ರೆಡಿ ಆಗಬೇಕಾಗತ್ತೆ. ಇಂತಹ ವಿಡಿಯೋಗೆ ಒಂದು ಲೈಕ್ ಬಟನ್ ಕೂಡ ಕೊಡಿ. NDA ಮತ್ತು NA ಎಕ್ಸಾಮ್ಸ್ಗಳು ವರ್ಷಕ್ಕೆ 2 ಬಾರಿ ನಡೆಯುತ್ತೆ. ಆದರೆ ಈ ಬಾರಿ ಅವರು ಅಡ್ವರ್ಟೈಸ್ಮೆಂಟ್ಸ್ನ ಮೇ ತಿಂಗಳು 2025 ಮೇ ತಿಂಗಳು 28ನೇ ತಾರೀಕು ಅಡ್ವರ್ಟೈಸ್ಮೆಂಟ್ಸ್ ರಿಲೀಸ್ ಮಾಡ್ತೀವಿ. ಹಾಗೂ 2025 ಜೂನ್ 17ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಅಂದರೆ ಯಾರ್ಯಾರು ಈ ಒಂದು ಪರೀಕ್ಷೆಯನ್ನು ತಗೊಳ್ಬೇಕು ಅಂದ್ಕೊಂಡಿದ್ದೀರಿ ಅವ್ರುಗಳು ಕೂಡಲೇ ತಯಾರಿ ನಡೆಸೋದು ಬಹಳ ಮುಖ್ಯ ಇರುತ್ತೆ. ಹಾಗೆ ಅವರು ಮತ್ತೊಂದು ವಿಚಾರ ತಿಳಿಸ್ತಾರೆ. ಇದು 14/9/2025 ಪರೀಕ್ಷೆ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದು ಭಾನುವಾರ ಆಗಿರುತ್ತೆ ಹಾಗೂ 1 ದಿನದ ಪರೀಕ್ಷೆ ಆಗಿರುತ್ತೆ ಅದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನೀವು ಎಲಿಜಿಬಲ್ ಇದ್ದು ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಕೂಡಲೇ ಇದಕ್ಕೆ ರೆಡಿ ಆಗ್ತಾಯಿರಿ. 28/5/2025 UPSCನವರು ಅವರ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟು. ಈಗ ಮುಂದೆ ನಾವು ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಗೊಂಡು ಹೋಗೋಣ. ಒಂದು ಲೈಕ್ ಬಟನ್ ಕೊಡಿ ಈ ವಿಡಿಯೋಗೆ. NDA ಮತ್ತು NA ಎಕ್ಸಾಮ್ ಅಂದರೆ ಏನು ಅಂತಂದರೆ ಇದು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಅವರು ಹೇಳುವ ಹಾಗೇ ಇದು ವರ್ಷಕ್ಕೆ 2 ಬಾರಿ ಕಂಡಕ್ಟ್ ಮಾಡ್ತಾರೆ. ಇದು 2ನೇ ಆಗಿರುತ್ತೆ. ಈಗ ಆಲ್ರೆಡಿ ಒಂದು ಸರಿ ಕಂಡಕ್ಟ್ ಮಾಡಿ ಆಗಿದೆ ಅಂತ. ಇನ್ನು ಇದು ಯಾವುದಕ್ಕೋಸ್ಕರ ಮಾಡ್ತಿದ್ದಾರೆ ಈ ಪರೀಕ್ಷೆ ಅಂದರೆ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಯಾವುದಕ್ಕೆ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ಇಂಡಿಯನ್ ನೇವಲ್ ಅಕಾಡೆಮಿ INAಗೆ ಅಡ್ಮಿಷನ್ಗೋಸ್ಕರ ಇದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲಿ ಸೆಲೆಕ್ಟ್ ಆದರೆ ಏನು ಅಂದರೆ ಇಲ್ಲಿ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಮತ್ತು ಏರ್ಫೋರ್ಸ್ ಈ ಮೂರಲ್ಲೂ ಕೂಡ ಸೇವೆ ಸಲ್ಲಿಸೋದಕ್ಕೆ ಒಂದು ಸುವರ್ಣ ಅವಕಾಶ ಸಿಗತ್ತೆ. ಹಾಗೆ ಇದಕ್ಕೆ ಆಯ್ಕೆಯಾಗಿ ಫಸ್ಟ್ ನೀವು ಲೆಫ್ಟಿನೆಂಟ್ ಅಂತ ಆದಾಗ ನಿಮ್ಮ ಸಂಬಳ 56,100 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದಕ್ಕೆ ಇನ್ನು HRA DA ಇನ್ನು 10 ಹಲವು ಅನುಕೂಲತೆಗಳು ಇರುತ್ತೆ. ವಯಸ್ಸು ಸಾಧಾರಣವಾಗಿ NDA NAಗೆ 16.5 19.5 ವರ್ಷದ ಒಳಗಿರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾದರೆ ನಾವು ಇವರ ಒಂದು ಪರೀಕ್ಷೆ ಏನಿದೆ ಇದಕ್ಕೆ ಫೀಸ್ ಏನಾದರೂ ಕಟ್ಟಲಿಕ್ಕಿದೆಯಾ ಅಂದರೆ ಖಂಡಿತವಾಗಿಯೂ 100 ರೂಪಾಯಿ ಕಟ್ಟಬೇಕಾಗತ್ತೆ. ಆದರೆ SC ST ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಹೆಣ್ಣು ಮಕ್ಕಳುಗಳಿಗೆ ಗರ್ಲ್ಸ್ಗೆ ಇನ್ನೂ ಒಂದಷ್ಟು ಕೊಟ್ಟಿದ್ದಾರೆ. JCOs NCOs ORs ವಾರ್ಡ್ಸ್ ಅವ್ರದಕ್ಕೆ ಅಂಥವ್ರಿಗೆಲ್ಲ ಪೇಮೆಂಟಿಂದ 100 ರೂಪಾಯಿ ಪೇಮೆಂಟಿಂದನೂ ಎಕ್ಸಮ್ಷನ್ಸ್ ಕೊಟ್ಟಿದ್ದಾರೆ. ಭಾಳ ಮುಖ್ಯವಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್. ಈ ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ಆಗುವಂಥದ್ದು ಏನು ಅಂದರೆ ಆರ್ಮಿ ವಿಂಗ್ಗೆ ಮತ್ತು ಏರ್ಫೋರ್ಸ್ ನೇವಲ್ ನಾವು ಈಗ ಆಲ್ರೆಡಿ ಹೇಳಿದ್ದೀವಿ. ಈ ಆರ್ಮಿ ವಿಂಗ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೆಲೆಕ್ಟ್ ಆಗಬೇಕು ಅನ್ನೋರು 12th ಪಾಸ್ ಆಗಿದ್ದರೆ ಸಾಕು, 10+2. ಅದೇ ಏರ್ಫೋರ್ಸು ಮತ್ತು ನೇವಲ್ ವಿಂಗ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಬೇಕಾದ್ರೆ ಹಾಗೂ ಅದಕ್ಕೆ ಅವರು 10+2 ಕೇಡರ್ ಎಂಟ್ರಿ ಅಂತೂ ಇದೆ, ಅಂದರೆ PUC. ಆದರೆ ಇಲ್ಲಿ ಮಾತ್ರ PUCನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಓದಿರಬೇಕಾಗತ್ತೆ. ಸೊ ಯಾರ್ಯಾರು ಎಜುಕೇಷನ್ ಕ್ವಾಲಿಫಿಕೇಷನ್ ಇದರಲ್ಲಿದೆ ಮತ್ತು ವಯಸ್ಸಿಗೆ ಆಲ್ರೆಡಿ ನಾವು ಹೇಳಿದ್ದೇವೆ, ಆ ವಯಸ್ಸಿನವರು ಇದು ಅಡ್ವರ್ಟೈಸ್ಮೆಂಟು ಅವತ್ತೊಂದು ದಿನ ಮತ್ತೆ ರಿಲೀಸ್ ಆಗತ್ತೆ.
ನಾವೀಗ ಆಲ್ರೆಡಿ ಹೇಳಿದ್ವಲ್ವಾ, ಇದು ಮೇ ತಿಂಗಳಲ್ಲಿ ಇದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆಗತ್ತೆ. ಆ ಮೇ ತಿಂಗಳಲ್ಲಿ ರಿಲೀಸ್ ಆದಾಗ ಆ ಅಡ್ವರ್ಟೈಸ್ಮೆಂಟ್ ಪ್ರಕಾರ ನೀವು ಮತ್ತೊಮ್ಮೆ ಈ ಕಡೆ ನೋಡಬೇಕಾಗತ್ತೆ. ಸಬ್ಜೆಕ್ಟು ಚೇಂಜ್ ಏನಾದರೂ ಇತ್ತು ಅಂದರೆ ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಇದು ಕಳೆದ ಸರಿ ಮಾಡಿದಂತಹ ಒಂದು ಅಡ್ವರ್ಟೈಸ್ಮೆಂಟಿನ ಒಂದು ಸಾರಾಂಶ. ಸೊ ಇದು ಈ ಮಟ್ಟದಲ್ಲಿ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಯಾರ್ಯಾರು ಇದಕ್ಕೆ ಆಯ್ಕೆ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಮತ್ತು ಇದರಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಇಂಟ್ರೆಸ್ಟ್ ಇದೆ, ಇಂಡಿಯನ್ ಆರ್ಮಿ, ನೇವಿ ಹಾಗೂ ಏರ್ಫೋರ್ಸಲ್ಲಿ ಅಂಥವರು PUC ಆಗಿರೋರು, ವಯಸ್ಸು ಅವರು ಹೇಳ್ತಿದ್ದಾರ ಬಹಳ ಹೆಂಗೆ ಅವ್ರು ತಗೊಳ್ತಾ ಇದ್ದಾರೆ. PUC ಆಗ್ತಿದ್ದಾಗೆ ಕೂಡಲೇ ಇದಕ್ಕೆ ಅಪಿಯರ್ ಆಗೋವಂಥ ಪರೀಕ್ಷೆ ಇದು. ಹಾಗಾಗಿ ಯಾರ್ಯಾರು PUC ಮುಗಿಸಿ ಈ ಪರೀಕ್ಷೆ ತಗೊಳ್ಬೇಕು ಅಂತಿದ್ದೀರಿ, ಈಗಲಿಂದಲೇ ತಾವು ರೆಡಿ ಆಗ್ತಾ ಹೋಗಿ. ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗೋದು ವೆಬ್ಸೈಟ್ ಲಿಂಕ್ಗಳು. ಅದೆಲ್ಲ ನೀವು ಈ ವಿಡಿಯೋನ ಲಿಂಕ್ ಮುಖೇನ ಹೋದರೆ ವಿಡಿಯೋ ಕೆಳಗಡೆ ಮೋರ್ ಅನ್ನೋ ಪದ ಇದೆ. ಆ ಮೋರ್ ಅನ್ನೋ ಪದನ ನೀವು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳು ಕೊಟ್ಟಿದ್ದೇನೆ UPSCದು. ತಾವು ಕೂಡಲೇ ಅಲ್ಲಿಗೆ ಹೋಗಿ ನೋಡಬೇಕು. ಕಳೆದ ಬಾರಿ ಅಡ್ವರ್ಟೈಸ್ಮೆಂಟ್ ಲಿಂಕು ಸಿಗುತ್ತೆ, ಅಲ್ಲಿ ಕೂಡ ಕಳೆದ ಬಾರಿ ಇದನ್ನು ನೋಡಿಕೊಂಡು ರೆಡಿಯಾಗಿರ್ರಿ. ನಿಮಗೆ ಮೇ ತಿಂಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಬಂದಾಗ ಇನ್ನೊಮ್ಮೆ ಅಡ್ವರ್ಟೈಸ್ಮೆಂಟ್ನ ಪೂರ್ಣ 2 ಬಾರಿ ಓದಿ ಅರ್ಥ ಮಾಡ್ಕೊಳ್ಳಿ. ಕೂಡಲೇ ಅರ್ಹರಿದ್ರೆ ಅರ್ಜಿಗಳನ್ನು ಸಲ್ಲಿಸಿ. ಶುಭವಾಗಲಿ ಅಂತ ನಾವು ಹೇಳ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.